ಜೈಲೊಳಗಿರೋ ಗನಿ ದನಿಯವರಿಗೆ ಒಳ್ಳೇದಾಗ್ಲಿ ಅಂತ ಅವರ ಹೆಂಡತಿ ಟೆಂಪಲ್ ರನ್ ಮಾಡತ್ತಾರೆ. ಈ ಮಹಿಳಾ ಮನೆಯರಿಗೆಲ್ಲರಿಗೂ ಸತ್ಯವಾನ್ ಸಾವಿತ್ರಿನ ಸ್ಫೂರ್ತಿ. ಗಂಡ ತಪ್ಪು ಮಾಡಿರ್ಲಿ ಸರಿ ಮಾಡಿರ್ಲಿ ಆದ್ರೆ ಅವ ಆರಾಮಾಗಿದ್ರೆ ಸಾಕಪ್ಪ ಅನ್ನೋ ಹೆಂಡತಿಯರದಾರ. ದರ್ಶನ್ ಹೆಂಡತಿನೂ ಹಿಂಗ ಟೆಂಪಲ್ ರನ್ ಮಾಡಿದ್ರು. ಗಂಡನ ಒಳತಿಗಾಗಿ ಪೂಜೆ ಮಾಡಿಸಿರೋ ಮಹಾಮನಿಯರು ಬಹಳ ಮಂದಿ ಅದಾರ. ನಮಸ್ಕಾರ ರೀ. ಗನಿ ದನಿ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ಕೇಸೊಳಗ ಈಗ ಮತ್ತೊಮ್ಮೆ ಜೈಲ್ ಸೇರ್ಯಾರ. ಜೈಲೊಳಗಿರೋ ತಮ್ಮ ಗಂಡನ ಆರೋಗ್ಯ ಆಯುಷು ಚೆನ್ನಾಗಿರ್ಲಿ ಅಂತಾನೋ ಅಥವಾ ಯಾವುದೋ ರೂಪದಾಗ ದೇವ್ರು ಬಂದವ್ರನ್ನ ಬಿಡುಗಡೆ ಮಾಡಿಸ್ಲಿ ಅಂತಾನೋ ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರು ಅವರ ಒಳಿತಿಗಾಗಿ ಟೆಂಪಲ್ ರನ್ ಮಾಡಕತ್ತಾರ. ಸಿಕ್ಕ ದೇವ್ರಗಳಿಗೆ ಹೋಗಿ ಕೈ ಮುಗಿದು ಗಂಡನ ಒಳಿತಿಗಾಗಿ ಪೂಜೆ ಮಾಡ್ಸಕತ್ತಾರ, ಪುನಸ್ಕಾರ ಮಾಡ್ಸಕತ್ತಾರ. ಭಾರತೀಯ ಸಂಸ್ಕೃತಿನ ಅಂತದ್ದೈತಿ. ಸತ್ಯವಾನ್ ಸಾವಿತ್ರಿ ಯಮ್ಮನೊಡನೆ ಹೋರಾಡಿ ತನ್ನ ಗಂಡನ ಜೀವ ವಾಪಸ್ ಪಡ್ಕೊಂಡ್ಲು ಅಂತ ಸತ್ಯವಾನ್ ಸಾವಿತ್ರಿ ಹುಟ್ಟಿದ ಈ ಭೂಮಿಯೊಳಗೆ ಜನಿಸಿರೋ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ. ತಮ್ಮ ಗಂಡನಿಗಾಗಿ ತನ್ನ ಗಂಡನ ಆಯಸ್ಸು ಆರೋಗ್ಯ ಅವನ ಸಂಕಷ್ಟ ನಿವಾರಣೆಗಾಗಿ ಏನು ಬೇಕಾದರೂ ಮಾಡ್ತಾರೆ. ಎಂಥ ತಪಸ್ ಮಾಡಂದ್ರೂ ಮಾಡಕ್ಕೆ ರೆಡಿ ಇರ್ತಾರೆ, ಎಂಥ ವ್ರತಗಳನ್ನೂ ಮಾಡ್ತಾರೆ. ಅಂತ ಸಾವಿತ್ರಿನ ಸ್ಫೂರ್ತಿಯಾಗಿ ತಗೊಂಡು ಈಗ ಇಂಥ ನಾರಿ ಮನೆಯರು ತಮ್ಮ ಗಂಡನಿಗಾಗಿ ಪೂಜೆ ಪುನಸ್ಕಾರ ಮಾಡಿಸ್ತಾರೆ. ಅದ್ರಾಗ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರು ಈಗ ಲೇಟೆಸ್ಟ್ ಉದಾಹರಣೆ. ಇವರಷ್ಟೇ ಅಲ್ರಿ, ನಟ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ತನ್ನ ಗಂಡ ಜೈಲೊಳಗಿದ್ದಾಗ ಅವರ ಬಿಡುಗಡೆ ಆಗಲಿ ಅಂತಾನೋ ಅಥವಾ ಅವರಲ್ಲಿ ಒಳಗೆ ಚೆನ್ನಾಗಿರ್ಲಿ ಅಂತಾನೋ ಪೂಜೆ ಮೇಲೆ ಪೂಜೆ ಮಾಡಿಸ್ತಿದ್ರು. ಕಾಮಾಖ್ಯ ದೇವಿಯಿಂದ ಹಿಡಿದು ಬೆಂಗಳೂರಾಗಿರೋ ಎಲ್ಲ ಮಹಾನ್ ಶಕ್ತಿ ದೇವತೆಗಳನ್ನ ಬಿಡಲಿಲ್ಲ, ಹೋಗಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು. ವಿನಯ್ ಕುಲಕರ್ಣಿ ಅವರು ಜೈಲೊಳಗಿದ್ದಾಗ ಅವರ ಹೆಂಡತಿಯವರು ಇದೇ ರೀತಿ ದೇವಸ್ಥಾನ ದೇವ್ರ ಮೊರೆ ಹೋಗಿದ್ರು. ನಮ್ಮ DK ಶಿವಕುಮಾರ್ ಅವರು ಜೈಲೊಳಗಿದ್ದಾಗ ಅವ್ರ ಹೆಂಡತಿಯವರು ದೇವಸ್ಥಾನಗಳನ್ನ ಸುತ್ತಿ ಅವರ ಗಂಡನ ಆಯಸ್ಸು ಆರೋಗ್ಯ ಅವರ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಅತ್ಯಂತ ಶ್ರೀಮಂತನಿಂದ ಹಿಡಿದು ಕಡು ಬಡವರ ತನಕನೂ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಪ್ಪ, ಗಂಡ ನನಗೆ ಎಷ್ಟು ಯಾಕೆ ಹೊಡಿತಾನೆ, ಹೊಡಿಲಿಕ್ಕರೆ ಅವ ಆರಾಮಿರ್ಲಿ ಅನ್ನೋ ಮಹಿಳೆಯರದಾರ. ಭಾರತೀಯ ಸಂಸ್ಕೃತಿನ ಪಾಲನೆ ಮಾಡಿಕೊಂಡು ಗಂಡನ ಪಾದ ಪೂಜೆ ಮಾಡೋರು ಅದಾರ. ಈಗ ನಾ ಹೇಳಕತ್ತಿರೋದು ದೊಡ್ಡ ವ್ಯಕ್ತಿಗಳದ್ದು, ಯಾಕಂದ್ರೆ ದೊಡ್ಡ ವ್ಯಕ್ತಿಗಳದ್ದು ದೊಡ್ಡ ಮಂದಿದು ಕಣ್ಣಿಗೆ ಕಾಣಿಸ್ತೈತಿ. ಅವ್ರೇನೇ ಮಾಡಿದ್ರು ಸುದ್ದಿ ಆಗ್ತೈತಿ. ಗಂಡಗೆ ಸಂಕಷ್ಟ ಬಂದ್ರೆ ಹೆಂಡತಿಯರು ಹೆಂಗೆ ಮರಗ್ತಾರ. ಗಂಡ ರಾಜಕೀಯವಾಗಿ ಸೋಲ್ಲಿ ಅಥವಾ ಯಾವುದೋ ಕೇಸಿಂದ ಜೈಲಿಗೆ ಹೋಗಲಿ, ಅವನ ಆರೋಗ್ಯನ ಹದಗೆಡ್ಲಿ, ಏನೇ ಆಗಲ್ರಿ, ಗಂಡ ಹೆಂಡತಿನ ಬಡದು ಜೈಲಿಗೆ ಹೋದ್ರೂ ಹೆಂಡತಿಯರು ಅವನಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ದೇವ್ರ ಅವನ ಕಾಪಾಡಪ್ಪ, ಅವ್ನಿಗೆ ಒಳ್ಳೇದಾಗ್ಲಪ್ಪ ಅಂತ ಕೇಳ್ತಾರೆ. ಅಂಥ ಕರುಣಾಮಯಿ ಹೆಂಡತಿಯರದಾರ. ಇಂಥದ್ದೊಂದು ಸಂಪ್ರದಾಯ ನಮಗೆ ನೋಡಕ್ಕೆ ಸಿಗೋದು ಬರೀ ಭಾರತದಾಗ ಅಷ್ಟ. ಈ ಸಂಪ್ರದಾಯಗಳನ್ನ ಪಾಲನೆ ಮಾಡೋ ಹೆಂಡತಿಯರನ್ನ ನೋಡಿ ಸ್ವಲ್ಪ ಮಾಡ್ರನ್ ಮಂದಿನೂ ಅಂತಾರ, ಗಂಡನ ಗುಲಾಮ್ಗಿರಿ ಮಾಡ್ಕೊಂಡು ಬದುಕಕತ್ತಾರ, ಮೂಢನಂಬಿಕೆ ಇನ್ನು ಯಾವ ಕಾಲದಾಗ ಅದಾರ, ನಾವು ಸಮಾನತೆ ಬಾಳತ್ತೀವಿ, ಇವ್ರು ಗಂಡನ ಕಾಲ ಮುಟ್ತಾರ, ಗಂಡನ ಪಾದ ಪೂಜೆ ಮಾಡ್ತಾರ, ತಪ್ಪು ಮಾಡಿದ್ರು ಗಂಡಗೆ ಸಪೋರ್ಟ್ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಾರ ಅಂತೆಲ್ಲ ಮಾತಾಡ್ತಾರ. ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳ ತನ್ನ ಗಂಡನ ಒಳ್ಳೇದಕ್ಕಾಗಿ ದೇವ್ರ ಮೊರೆ ಹೋಗ್ತಾರಲ್ಲ ಅಂಥವ್ರು ಸಿಗೋದು ಬರೇ ಭಾರತದಾಗ ಅಷ್ಟೇ ರೀ.